ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪುರಸಭೆಯವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡ್ರಪ್ಪ. ಪರಿಸರ ರಕ್ಷಣೆ ಮಾಡೋರೆ ಈ ರೀತಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ತಡೆಯುವ ಕಾರ್ಯ ಮಾಡೋದರ ಬದಲಾಗಿ ಪ್ಲಾಸ್ಟಿಕ್ ಹಾಗೂ ಅಪಾಯಕಾರಿ ಕಸವನ್ನ ಅಲ್ಲಿಯೇ ಸುಡುತ್ತಿರುವುದನ್ನ ಒಮ್ಮೆ ಕಣ್ಣಾರೆ ನೋಡಿ. ಅಪಾಯಕಾರಿ ತ್ಯಾಜ್ಯ ಘನ ದ್ರವ ಗಜ್ಮರವಾಡಿ ರಸ್ತೆ ಅಕ್ಕಪಕ್ಕ ಅಲ್ಲಿ ಎಲ್ಲಿಂದಲೂ ಪ್ಲಾಸ್ಟಿಕ್ ಹಾಗೂ ಅಪಾಯಕಾರಿ ತ್ಯಾಜ್ಯ. ಇಷ್ಟೆಲ್ಲ ಸ್ವಚ್ಛತೆ ಬಗ್ಗೆ ಸಾಕಷ್ಟು ಜಾಗೃತಿ ಇದ್ರೂ ಕೂಡ ಈ ತ್ಯಾಜ್ಯವನ್ನು ಅಲ್ಲಿಯೇ ಸುಡುವುದು ಎಷ್ಟು ಸೂಕ್ತ? ಅದರಿಂದ ಪರಿಸರಕ್ಕೆ ಜನರಿಗೆ ಎಷ್ಟು ತೊಂದರೆ ನೋಡ್ರಪ್ಪ. ಘನ ತ್ಯಾಜ್ಯ ನಿರ್ವಹಣೆ ಘಟಕಗಳಿದ್ದರೂ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಪುರಸಭೆ ಅಧಿಕಾರಿಗಳೇ? ಕಣ್ಮುಚ್ಚಿ ಕುಳಿತಿದ್ದೀರಾ? ತ್ಯಾಜ್ಯ ನಿರ್ವಹಣೆ ತುಂಬಾ ಶೋಚನೀಯವಾಗಿದೆ ನೋಡಿ. ಇಂಥ ಪ್ಲಾಸ್ಟಿಕ್ನಿಂದ ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮಾನವನ ಜೊತೆಗೆ ಇಡೀ ಜೀವ ಸಂಕುಲಕ್ಕೆ ಕಂಟಕವಾಗಲಿದೆ. ಇಂಥ ಪ್ಲಾಸ್ಟಿಕ್ ಹೊರತಾಗಿ ಜೀವನದ ದುಸ್ತರ ಎನಿಸಬಹುದು, ಆದರೆ ಪ್ಲಾಸ್ಟಿಕ್ ರಹಿತ ಜೀವನದ ನಮ್ಮ ಆರೋಗ್ಯದ ಜೊತೆಗೆ ಪರಿಸರವು ಶುದ್ಧವಾಗಿರುತ್ತದೆ. ಪ್ಲಾಸ್ಟಿಕ್ ಮಾನವನ ಜೀವನವನ್ನು ಸರ್ವವ್ಯಾಪಿಯಾಗಿ ಆವರಿಸಿದೆ. ಪ್ಲಾಸ್ಟಿಕ್ ಬಳಸುವ ಏಕೈಕ ಜೀವಿ ಮಾನವನಾಗಿದ್ದರೂ ಅದರಿಂದ ಆಗುವ ಭಯಾನಕ ದುಷ್ಪರಿಣಾಮಗಳನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಜಾತ್ರೆ ಮುಗಿದರೂ ಅಲ್ಲಿ ಇಲ್ಲಿ ಬಿದ್ದಿರೋ ಪಾನೀಯಗಳು, ಪ್ಲಾಸ್ಟಿಕ್ ಬಾಟಲಿಗಳು, ಅಲಂಕಾರಿಕ ಬಳಸುವ ಥರ್ಮೋಕಾಲ್ ಮತ್ತು ಸಿಗರೇಟ್ ಬಸ್ ಹ್ಯಾಂಡ್ ಕವರ್ಗಳು ರಸ್ತೆ ತುಂಬೆಲ್ಲ. ಅದರಲ್ಲೂ ಈ ಗಜಬರವಾಡಿ ರಸ್ತೆ ಅಕ್ಕಪಕ್ಕ ಬಿದ್ದವಂತೂ ಸರಿ. ರಸ್ತೆ ಬದಿಯಲ್ಲಿರ್ತಕ್ಕಂಥ ಈ ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಲ್ಯಾಮಿನೇಟೆಡ್ ವಸ್ತುಗಳನ್ನು ಈ ರೀತಿ ಸುಡುವುದು ಎಷ್ಟು ಸೂಕ್ತ? ಅಲ್ಲಿ ಆಜು ಬಾಜು ಮನೆಗಳು ಇದ್ದಾಗ ಅನ್ನೋದನ್ನು ಅಷ್ಟು ತಮ್ಮ ಗಮನಕ್ಕಿಲ್ಲವೇನೋ? ಈ ರೀತಿ ಗಾಳಿಯಲ್ಲಿ ಇಂಥ ಪ್ಲಾಸ್ಟಿಕ್ ಕಣಗಳು ನಮಗೆ ಅರಿವಿಲ್ಲದಂತೆ ದೇಹ ಸೇರುತ್ತವೆ. ವಾಟರ್ ಬಾಟಲ್, ಪೇಪರ್ ಪ್ಲೇಟ್ ಇಂಥ ಆಹಾರದೊಂದಿಗೆ ಪ್ಲಾಸ್ಟಿಕ್ ಕಣಗಳು ಸೇರ್ಪಡೆಯಾಗುತ್ತವೆ. ಇರ್ತಕ್ಕಂಥ ಈ ಪಟ್ಟಣದಲ್ಲಿರ್ತಕ್ಕಂಥ ಈ ಕಸ ಪ್ಲಾಸ್ಟಿಕ್ಗಳನ್ನ ತ್ಯಾಜ್ಯ ಘಟಕಗಳಿಗೆ ರವಾನಿಸಿ ಅನ್ನೋದರೆ ಇಲ್ಲಿಯ ಸ್ಥಳೀಯರ ಆಗ್ರಹ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.